ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಸರ್. ಈಗ ಯಾರು ಸರ್ಕಾರಿ ಅಧಿಕಾರಿಗಳೇ ಕೊಡ್ತಾ ಇರೋದಲ್ಲ ಇವರೇ. ಈಗ ಕಾಂಗ್ರೆಸ್ ಪಕ್ಷ ಅಥವಾ ಬೇರೆ ಯಾರನ್ನ ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ರೆ ನಿಮ್ಗೆ ಪ್ರಾಬ್ಲಮ್ ಇರಬೇಕು. ಈಗ ಸರ್ಕಾರಿ ಅಧಿಕಾರಿಗಳು ಕೊಡ್ಲಿಕ್ಕಾಗೋದಿಲ್ಲ ಅಂದರೆ ಏನು? ಈಗ ಒಂದು ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಯಾರು ನಾಗರಿಕರಿದ್ದಾರೆ, ಯಾರು ಅರ್ಹರಿದ್ದಾರೆ, ಅವರಿಗೆ ನಾವು ಮತದಾರರ ಪಟ್ಟಿನಲ್ಲಿ ಸೇರಿಸಬೇಕು. ಅದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಅದನ್ನು ಪರಿಷ್ಕರಣೆ ಮಾಡಿಬಿಟ್ಟು ಒಂದು ಉತ್ತಮವಾದಂಥ ಪಟ್ಟಿ ಬಿಡುಗಡೆ ಮಾಡೋದು ಎಲೆಕ್ಷನ್ ಕಮಿಷನ್ ಅವ್ರದ್ದು. ನಾವು ಕೊಟ್ಟ ತಕ್ಷಣವೇ ಇವರೆಲ್ಲ ಒಪ್ತಾ ಇದ್ದಾರಾ? ದರ್ ಇಸ್ ಅ ಪ್ರೊಸೆಸ್. ಈಗ ಇದಕ್ಕೆ ನಾವು ಇಲ್ಲಿಗಲ್ ಇಮಿಗ್ರೆಂಟ್ಸಿಗೆ ಮಾಡ್ತಾ ಇದ್ದೀವಿ, ಬಾಂಗ್ಲಾದೇಶಿಗೆ ಕೊಡ್ತಾ ಏನಾದರೂ ಕಾಮನ್ ಸೆನ್ಸ್ ಇಟ್ಟು ಮಾತಾಡ್ತಾರಾ ಬಿ ಜೆ ಪಿಯವರು? ಮೊನ್ನೆನೂ ಕೂಡ ಹೇಳಿದ್ದೀನಿ, ನಮ್ಮ ರಾಜ್ಯ ಯಾವ ಅಂತಾರಾಷ್ಟ್ರೀಯ ಗಡಿಗೆ ಹತ್ತಿದೆ ಹೇಳಿವೆ? ಬಾಂಗ್ಲಾದೇಶಿ ಬಂದರು, ಎಲ್ಲಿಂದ ಬರ್ತಾ ಇದ್ದಾರೆ ರೀ? ವೆಸ್ಟ್ ಬೆಂಗಾಲಲ್ಲಿ ನಿಮ್ಮದೇ ಆಡಳಿತ. ಅಮಿತ್ ಶಾ ಅವರು ನಿಮ್ಮ ಹೋಮ್ ಮಿನಿಸ್ಟರೇ. ಮಧ್ಯಪ್ರದೇಶ್ ಬರ್ತದೆ, ಉತ್ತರ ಪ್ರದೇಶ್ ಬರ್ತದೆ, ಆಂಧ್ರ ಪ್ರದೇಶ್ ಬರ್ತದೆ, ಒರಿಸ್ಸಾ ಬರ್ತದೆ, ಬಿಹಾರ್ ಬರ್ತದೆ. ಇದೆ ಮಧ್ಯದಲ್ಲಿ ಹೆಂಗೆ ಬರ್ತಾ ಇದ್ದಾರೆ ಇವರು ಬಾಂಗ್ಲಾದೇಶದವರು? ಸುಮ್ಮನೆ ಏನೋ ಮಾತಾಡಬೇಕು, ಸಮಾಜದಲ್ಲಿ ಆತಂಕ ಸೃಷ್ಟಿ ಮಾಡಬೇಕು, ಅದು ಸರಿಯಲ್ಲ. ನಿಮ್ಮ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಕೊಡ್ತಾ ಇರೋದು ಸರ್ಕಾರಿ ಅಧಿಕಾರಿಗಳು. ನಿಮ್ಗೇನಾದರೂ ತೊಂದರೆ ಇದ್ದರೆ ಅದನ್ನು ಪ್ರೂವ್ ಮಾಡಿ. ಅದನ್ನ ಕೊಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ, ಅದನ್ನ ಕೊಡಬೇಕಾಗಿರೋದು ಕೇಂದ್ರ ಗೃಹ ಇಲಾಖೆ. ಇವ್ರು ಯಾಕೆ ಕೊಡ್ತಿದ್ದಾರೆ ಅಂತ ಒಂದು ಎರಡನೇದು ಸರ್ ನೋಡಿ, ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ರಾಜ್ಯ ಸರ್ಕಾರ ಅಂದ್ರೆ ನೀವು ಇಲ್ಲಿ ವಾಸ ಮಾಡ್ತಾ ಕೊಡ್ಬೇಕಲ್ಲ, ವಾಸ ಪ್ರಮಾಣ ಶಾಶ್ವತ. ಈಗ ಇಫ್ ಯು ಆರ್ ನಿಮ್ಮ ಯಾವುದು ನಿಮ್ಮ ಲಾಜಿಕಲ್ ಡಿಸ್ಕ್ರಪೆನ್ಸಿನಲ್ಲಿ ಹೆಂಗೆ ತೆಗಿತಾ ಇದ್ದಾರೆ ಹೇಳಿ? ಆಮೇಲೆ ಎಲ್ಲಿ ಕೊಡಬಾರ್ದಂತ ಎಲ್ಲಿದೆ? ಈಗ ವೆಸ್ಟ್ ಬೆಂಗಾಲಲ್ಲಿ ನೋಡಿದ್ರಲ್ಲ, ಸುಮಾರು 1 ಕೋಟಿ ಜನರಿಗೆ, ನಾಗರಿಕರಿಗೆ ಏಕಾಏಕಿ ತೆಗೆದುಬಿಟ್ರು. ನೀವು ಪಾಸ್ಪೋರ್ಟು, ನಿಮ್ಮ ಸಿಟಿಸನ್ಶಿಪ್ ಪ್ರೂವ್ ಮಾಡಲ್ಲ ಅಂತೀರಾ, ಆಧಾರ್ ಕಾರ್ಡು ಅಂತ ಇಲ್ಲ, ನಿಮ್ಮ ರೆಸಿಡೆನ್ಸಿ ಸರ್ಟಿಫಿಕೇಟು ಇಲ್ಲ ಅಂತೀರಾ, ಬ್ಯಾಂಕ್ ಅಕೌಂಟ್ ಕೊಟ್ಟರೆ ಅದನ್ನೂ ಇಲ್ಲ ಅಂತೀರಾ. ಮತ್ತು ವಾಟ್ ಈಸ್ ಯುವರ್ ಡಾಕ್ಯುಮೆಂಟ್ ಟು ಪ್ರೂವ್ ಯುವರ್ ಸಿಟಿಸನ್ಶಿಪ್? ಚುನಾವಣಾ ಆಯೋಗ 11 ದಾಖಲಾತಿ ಕರೆಕ್ಟ್, ಆಧಾರು ಎಲ್ಲವೂ ಇದೆ. ಅದು ಇಲ್ದಿದ್ದವರು ಇದನ್ನ ತಗೊಂಡು ಅಕ್ರಮ ಮಾಡಬಹುದಲ್ಲ ಅನ್ನೋದು ಅವ್ರ ಆರೋಪ. ಎಲ್ಲ ಆಗಿದೆ ಹೇಳಿವ್ರೆ ಇವ್ರು ಸುಮ್ಮನೆ ಆರೋಪ ಇಲ್ಲ. ಇವ್ರ ಆರೋಪ ಬಹಳ ಸ್ಪಷ್ಟವಾಗಿದೆ, ಬಾಂಗ್ಲಾದೇಶಿಗಳಿಗೆ ನಾವು ಕೊಡ್ತಾ ಇದೀವಿ ಅಂತ. ಹೆಂಗೆ ಆಗಕ್ಕೆ ಸಾಧ್ಯ ಆಗುತ್ತಾ? ಸುಮ್ಮನೆ ನಾನು ಹೇಳ್ತಾ ಇಲ್ವಾ, ಇವರಿಗೆ ಯಾವುದೇ ರೀತಿಯಾದಂಥ ಸುಳಿವು ಸಿಗ್ತಾ ಇಲ್ಲ, ಯಾವುದೇ ಎಕ್ಸ್ಕ್ಯೂಸ್ ಸಿಗ್ತಾ ಇಲ್ಲ. ಇವರೇ ಹೊಸ ಎಕ್ಸ್ಕ್ಯೂಸ್ಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. BLOಗಳದ್ದು ಮಾಡಿದ್ರು, ಇದು ಮಾಡ್ತಾ ಇದ್ದಾರೆ. ನ್ಯಾಷನಲ್ ಥ್ರೆಟ್ ಅಂತ ಇದು ರೀ. ವಿ ಆರ್ ಅ ಸ್ಟೇಟ್ ಗೌರ್ಮೆಂಟ್, ಜವಾಬ್ದಾರಿ ಅಂತ ರಾಜ್ಯ ಸರ್ಕಾರ. ನಾವು ನಮಗೆ ನ್ಯಾಷನಲ್ ಥ್ರೆಟ್ ಅಂತ ಹೇಳ್ತೀರ, ನಾಚಿಕೆ ಬರಲ್ವಾ ಬಿ ಜೆ ಪಿಯವರಿಗೆ? ಏನು ನಮಗೇನು ಕಾನೂನು ಅನ್ನೋದು ಗೊತ್ತಿಲ್ವಾ? ಸಂವಿಧಾನ ಅನ್ನೋದು ಗೊತ್ತಿಲ್ವಾ ನಮಗೆ? ಇವೆಲ್ಲ ನೋಡಿ ಅವರಿಗೆ ಮನವೊಲ್ಸಕ್ಕೆ ಮಾಡ್ತಾರೆ. ನಾನು ಹೇಳಿದ್ದೀನಿ ನೋಡಿ, ಇವರೇ ಇವೆಲ್ಲನೂ ಕೂಡ ಅವರ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರು. ವೆಸ್ಟ್ ಬೆಂಗಾಲ್ನಲ್ಲೂ ಇದೇ ಮಾಡಿದ್ರು. BLOಗಳ ಮೇಲೆ ಆಪಾದನೆ ಮಾಡಿದ್ರು, ಮಮತಾ ಬ್ಯಾನರ್ಜಿ ಅವ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ರು, CEC ಹತ್ರ ಹೋಗಿ ನಾಟಕ ಮಾಡಿದ್ರು. ಅದಾದಮೇಲೆ SIR ಬಂತು. CEC ಅವ್ರು ಏನು ಮಾಡಿದ್ರು, ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂತ ತಂದುಬಿಟ್ರು. ಅದರಲ್ಲಿ ಇರೋರು ಬರೋರಿಗೆ ಎಲ್ಲರಿಗೂ ಕೂಡ ಹೊರಗೆ ಹಾಕ್ಬಿಟ್ರು. ಅದೇ ಒಂದು ಪ್ರಕ್ರಿಯೆ ಇಲ್ಲೂ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಮುಂಜಾಗ್ರತವಾಗಿ ನಾವು ಮಾಡ್ತಾ ಇದ್ದೀವಿ.